ಯುದ್ಧ ಅಂತ ತಕ್ಷಣ ನಮ್ಗೆಲ್ಲ ಏನ್ ನೆನಪಾಗುತ್ತೆ? ಬಹುಶಃ ಸೈನಿಕರ ಸಾವು, ನೋವು, ಆರ್ಥಿಕ ನಷ್ಟ ಅಲ್ವಾ? ಆದರೆ ಯುದ್ಧಭೂಮಿಯಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಮ್ಮೆಲ್ಲರ ಮೇಲೂ ಪರಿಣಾಮ ಬೀರುವ, ಹೆಚ್ಚಾಗಿ ಯಾರೂ ಮಾತಾಡದೇ ಇರೋ ಇನ್ನೊಂದು ದೊಡ್ಡ ದುರಂತ ಇದೆ. ಅದು ನಮ್ಮ ಭೂಮಿಯ ಮೇಲಾಗುವ ದಾಳಿ. ಬನ್ನಿ, ಅದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ಹಾಗಾದ್ರೆ ಬನ್ನಿ, ಶುರು ಮಾಡೋಣ. ಇತ್ತೀಚೆಗೆ ಒಂದು ಸಂಘರ್ಷದ ವಲಯದಿಂದ ವರದಿಯಾದ ಒಂದು ತುಂಬಾನೇ ವಿಚಿತ್ರವಾದ ಮತ್ತು ಭಯಾನಕವಾದ ಘಟನೆಯಿಂದ ಈ ವಿಶ್ಲೇಷಣೆಯನ್ನ ಪ್ರಾರಂಭಿಸೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಆಕಾಶ ಪೂರ್ತಿ ಕಪ್ಪಾಗಿದೆ, ಮಳೆ ಸುರಿತಿದೆ, ಆದ್ರೆ ಅದು ನೀರಲ್ಲ, ಬದಲಿಗೆ ವಿಷಕಾರಿ ಮಸಿ ಬೆರೆತ ಕಪ್ಪು ಹನಿಗಳು. ಇದು ಯಾವುದೋ ಸಿನಿಮಾದ ದೃಶ್ಯ ಅಲ್ಲ, ಇದು ಇರಾನ್ನಂತಹ ಸಂಘರ್ಷ ಪೀಡಿತ ಪ್ರದೇಶಗಳ ಕಠೋರ ವಾಸ್ತವ. ಹಾಗಾದ್ರೆ ಈ ಕಪ್ಪು ಮಳೆ ಅಂದ್ರೆ ನಿಖರವಾಗಿ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಬಾಂಬ್ಗಳು ಮತ್ತು ಕ್ಷಿಪಣಿಗಳು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳ ಮೇಲೆ ಬಿದ್ದಾಗ ಟನ್ಗಟ್ಲೆ ವಿಷಕಾರಿ ಹೊಗೆ ಆಕಾಶಕ್ಕೆ ಸೇರುತ್ತೆ. ಆ ಹೊಗೆ ಮಳೆ ಮೋಡಗಳ ಜೊತೆ ಬೆರೆತು ವಿಷದ ಮಳೆಯಾಗಿ ಭೂಮಿಗೆ ವಾಪಸ್ ಬರುತ್ತೆ. ಅಷ್ಟೇ. ನೋಡಿ, ತಜ್ಞರು ಇದನ್ನ ಎಷ್ಟು ಚೆನ್ನಾಗಿ ವಿವರಿಸ್ತಾರೆ. ಆ ಮಳೆ ಹನಿಗಳು ಆಕಾಶದಲ್ಲಿರೋ ವಿಷವನ್ನೆಲ್ಲ ಹೀರ್ಕೊಳ್ಳೋ ಸ್ಪಂಜುಗಳಿದ್ದಾಗೆ. ಆ ವಿಷವನ್ನೆಲ್ಲ ಹೊತ್ತು ತಂದು ನೇರವಾಗಿ ನಮ್ಮ ನೆಲ, ನಮ್ಮ ನೀರು, ನಮ್ಮ ಮೈ ಮೇಲೆ ಸುರಿಯುತ್ತೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಈ ಕಪ್ಪು ಮಳೆ ಅನ್ನೋದು ಒಂದು ದೊಡ್ಡ ಸಮಸ್ಯೆಯ ಸಣ್ಣ ಲಕ್ಷಣ ಅಷ್ಟೇ. ಯುದ್ಧ ಮುಗಿದು ದಶಕಗಳೇ ಕಳೆದರೂ ಭೂಮಿಯೊಳಗೆ ಉಳಿದುಬಿಡೋ ಒಂದು ಮಹಾ ದುರಂತದ ಭಾಗ ಇದು. ಯುದ್ಧಭೂಮಿಯಲ್ಲಿ ಬಂದೂಕಿನ ಸದ್ದು ನಿಲ್ಲಬಹುದು, ಆದ್ರೆ ಅಲ್ಲಿ ಒಂದು ಕಾಣದ ಶತ್ರು ಶಾಶ್ವತವಾಗಿ ಉಳಿದುಕೊಳ್ಳುತ್ತೆ. ಅದನ್ನೇ ತಜ್ಞರು ಯುದ್ಧದ ವಿಷಕಾರಿ ಅವಶೇಷಗಳು ಅಥವಾ TRW ಅಂತ ಕರೆಯೋದು. ಇದು ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಯಾಗುವ ವಿಷಕಾರಿ ಬಳುವಳಿ. ಈ ಲಿಸ್ಟನ್ನೊಮ್ಮೆ ನೋಡಿ. ಸೀಸ, ಪಾದರಸ, ಯುರೇನಿಯಂ ಇಂಥ ಭಯಾನಕ ರಾಸಾಯನಿಕಗಳೆಲ್ಲ ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ. ಅಲ್ಲಿಂದ ನಾವು ಕುಡಿಯೋ ನೀರಿಗೆ, ನಾವು ತಿನ್ನೋ ಆಹಾರಕ್ಕೆ, ಅಷ್ಟೇ ಯಾಕೆ ನಾವು ಉಸಿರಾಡೋ ಗಾಳಿಗೂ ಸೇರ್ಕೊಳ್ಳುತ್ತೆ. ಅಂದ್ರೆ ಇದು ಯುದ್ಧಭೂಮಿಯಿಂದ ಶುರುವಾಗಿ ನಮ್ಮ ಊಟದ ತಟ್ಟೆವರೆಗೂ ಬಂದು ತಲುಪುತ್ತೆ. ಯುದ್ಧ ನಡೆದ ಜಾಗಗಳಲ್ಲಿ ಕ್ಯಾನ್ಸರ್, ಹುಟ್ಟುಮಕ್ಕಳಲ್ಲಿ ನ್ಯೂನತೆಗಳು ಮತ್ತು ಬೇರೆ ಬೇರೆ ಕಾಯಿಲೆಗಳು ಹೆಚ್ಚಾಗೋಕೆ ಇದೇ ಮುಖ್ಯ ಕಾರಣ. ಸರಿ, ಇಷ್ಟೆಲ್ಲ ಆಗ್ತಿದ್ರೂ ಒಂದು ದೊಡ್ಡ ಪ್ರಶ್ನೆ ಕಾಡುತ್ತೆ. ಒಂದು ಗಾಡಿಯ ಹೊಗೆಯ ಬಗ್ಗೆ, ಪ್ಲಾಸ್ಟಿಕ್ ಬಗ್ಗೆ ಚಿಂತೆ ಮಾಡೋ ನಾವು ಇಡೀ ಜಗತ್ತನ್ನೇ ಹಾಳು ಮಾಡುವ ಈ ಬೃಹತ್ ಮಾಲಿನ್ಯದ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ವಿಶ್ವನಾಯಕರು ಯಾಕಿದ್ರ ಬಗ್ಗೆ ಸುಮ್ಮನಿದ್ದಾರೆ? ಇದೊಂದು ರೀತಿ ಬಗೆಹರಿಯದ ಕಗ್ಗಂಟು ಅಲ್ವಾ? ಸೇನೆಗಳು ತಮ್ಮ ಕಾರ್ಯಾಚರಣೆಗಳ ಹೆಸರಲ್ಲಿ ಮಾಡುವ ಈ ಪರಿಸರ ನಾಶವನ್ನ ಪ್ರಶ್ನಿಸೋ ಧೈರ್ಯ ಯಾರಿಗೂ ಇಲ್ವಾ? ಈ ಪ್ರಶ್ನೆಯೇ ನಮ್ಮನ್ನ ಮುಂದಿನ ಆಘಾತಕಾರಿ ಸತ್ಯದ ಕಡೆಗೆ ಕರ್ಕೊಂಡ್ಹೋಗುತ್ತೆ. ಈ ಒಂದು ನಂಬರನ್ನ ಗಮನವಿಟ್ಟು ನೋಡಿ. 5.5%. ಇದ್ರ ಅರ್ಥ ಏನು ಅಂತ ಹೇಳೋಕ್ಕೂ ಮುಂಚೆ ಇದ್ರ ಹಿಂದಿರೋ ಅಗಾಧತೆಯನ್ನ ಒಂದು ಕ್ಷಣ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಹೌದು, ಇಡೀ ಜಗತ್ತಿನ ಸೇನೆಗಳೆಲ್ಲ ಸೇರಿ ನಮ್ಮ ವಾತಾವರಣಕ್ಕೆ ಬಿಡ್ತಿರುವ ಹಸಿರುಮನೆ ಅನಿಲದ ಪ್ರಮಾಣ ಬರೋಬ್ಬರಿ 5.5%. ಇದು ಜಗತ್ತಿನ ಎಲ್ಲ ವಿಮಾನ ಮತ್ತು ಹಡಗು ಉದ್ಯಮಗಳು ಸೇರಿ ಮಾಡೋ ಮಾಲಿನ್ಯಕ್ಕಿಂತಲೂ ಹೆಚ್ಚು. ಆದ್ರೆ ಇದರ ಬಗ್ಗೆ ಚರ್ಚೆ ಮಾತ್ರ ಶೂನ್ಯ. ಈಗ ನೋಡಿ, ಇದನ್ನ ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಳೋಣ. ಇಡೀ ಜಗತ್ತಿನ ಎಲ್ಲಾ ಮಿಲಿಟರಿಗಳನ್ನ ಒಂದು ದೇಶ ಅಂತ ಪರಿಗಣಿಸಿದ್ರೆ ಅದು ಅಮೆರಿಕ, ಚೀನಾ ಮತ್ತು ಭಾರತದ ನಂತರ ಜಗತ್ತಿನ 4ನೇ ಅತಿದೊಡ್ಡ ಮಾಲಿನ್ಯಕಾರಕ ದೇಶ ಆಗುತ್ತಿತ್ತು. ಅಪ್ಪಾ, ಎಂಥ ಭಯಾನಕ ಹೋಲಿಕೆ ಅಲ್ವಾ? ಸಮಸ್ಯೆ ಇರೋದೇ ಇಲ್ಲಿ. ಈ ಟೇಬಲ್ ನೋಡಿ. ಜಗತ್ತಿನಲ್ಲೇ ಅತಿ ಹೆಚ್ಚು ಮಿಲಿಟರಿ ಖರ್ಚು ಮಾಡೋ ಅಮೆರಿಕ ತನ್ನ ಮಾಲಿನ್ಯದ ಬಗ್ಗೆ ವರದಿಯನ್ನೇ ಕೊಟ್ಟಿಲ್ಲ. 2ನೇ ಸ್ಥಾನದಲ್ಲಿರೋ ಚೀನಾ ಹಾಗೆಲ್ಲ ಏನೂ ಆಗಿಲ್ಲ ಅಂತ ಹೇಳುತ್ತೆ. ರಷ್ಯಾದ ಡೇಟಾ ಅಪೂರ್ಣ. ಅಂದರೆ ಪಾರದರ್ಶಕತೆ ಅನ್ನೋದೇ ಇಲ್ಲ. ಭೂಮಿ ಮೇಲೆ ಇಷ್ಟೆಲ್ಲಾ ನಾಶ ಮಾಡೋದು ಸಾಲ್ದು ಅಂತ ಈಗ ನಮ್ಮ ಗ್ರಹದ ರಕ್ಷಾಕವಚಕ್ಕೆ ಕೈ ಹಾಕಿದ್ದಾರೆ. ಹೌದು, ನಾವು ಮಾತಾಡ್ತಿರೋದು ಸೂರ್ಯನ ಅಪಾಯಕಾರಿ ಕಿರಣಗಳಿಂದ ನಮ್ಮನ್ನೆಲ್ಲ ಕಾಪಾಡೋ ಓಝೋನ್ ಪದರದ ಬಗ್ಗೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ದೊಡ್ಡ ದೊಡ್ಡ ಸ್ಫೋಟಗಳಿಂದ ಲಕ್ಷಾಂತರ ಟನ್ ಮಸಿ ನೇರವಾಗಿ ವಾತಾವರಣದ ಮೇಲ್ಪದರಕ್ಕೆ ಹೋಗುತ್ತೆ. ಅಲ್ಲಿ ಸೂರ್ಯನ ಶಾಖದಿಂದ ಈ ಮಸಿ ಓಝೋನ್ ಅಣುಗಳನ್ನ ಒಡೆದುಹಾಕುತ್ತೆ. ಇದು ನಮ್ಮೆಲ್ಲರ ರಕ್ಷಣಾ ಕವಚಕ್ಕೆ ಬೀಳುವ ದೊಡ್ಡ ಪೆಟ್ಟು. ಇದೆಲ್ಲವನ್ನೂ ನೋಡಿದಾಗ ಸಹಜವಾಗೇ ಕೆಲವು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ. ಈ ಕೃತ್ಯಗಳನ್ನ ಏನೆಂದು ಕರೆಯಬೇಕು? ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮುಂದಿನ ಪೀಳಿಗೆಯ, ನಮ್ಮ ಮಕ್ಕಳ ಗತಿಯೇನು? ನಾವು ಅವರಿಗೆ ಎಂತಹ ವಿಷಕಾರಿ ಜಗತ್ತನ್ನು ಬಿಟ್ಟು ಹೋಗುತ್ತಿದ್ದೇವೆ? ಈಗೀಗ ಈ ತರಹದ ಪರಿಸರ ನಾಶವನ್ನ ಒಂದು ಅಂತಾರಾಷ್ಟ್ರೀಯ ಅಪರಾಧ ಅಂತ ಪರಿಗಣಿಸಬೇಕು ಅಂತ ಒಂದು ಹೊಸ ಪದ ಹುಟ್ಕೊಂಡಿದೆ.
ಪರಿಸರ ಹತ್ಯೆ ಅಥವಾ ಈಕೋಸೈಡ್. ಇದು ಕೇವಲ ಪ್ರಕೃತಿಗೆ ಮಾಡಿದ ಹಾನಿಯಲ್ಲ, ಇದೊಂದು ಗಂಭೀರ ಅಪರಾಧ ಅಂತ ಗುರುತಿಸುವ ಪ್ರಯತ್ನ ಇದು. ಅಷ್ಟೇ ಅಲ್ಲ, ಇದು ನಮ್ಮ ಮುಂದಿನ ಪೀಳಿಗೆಯ ವಿರುದ್ಧ ನಾವು ಮಾಡ್ತಿರೋ ಅಪರಾಧ. ಅಂದ್ರೆ ನಮ್ಮ ಇವತ್ತಿನ ತಪ್ಪುಗಳಿಂದ ಇನ್ನೂ ಹುಟ್ಟದೇ ಇರೋ ಮಕ್ಕಳ ಆರೋಗ್ಯ ಮತ್ತು ಬದುಕುವ ಹಕ್ಕನ್ನೇ ನಾವು ಕಸಿತಾ ಇದ್ದೀವಿ. ಕೊನೆಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಪ್ರಶ್ನೆ ಇದು. ನದಿಗಳು ವಿಷವಾಗಿ, ಗಾಳಿ ಉಸಿರಾಡೋಕೆ ಯೋಗ್ಯವಿಲ್ಲದಂತೆ ಆದಾಗ, ಮಣ್ಣು ಬರಡಾದಾಗ ನಿಜವಾಗ್ಲೂ ಗೆದ್ದವರ್ಯಾರೋ? ಈ ಚಿಂತನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸ್ತಾ ಇದೀವಿ. ಈ ತರದ ವಿಷಯಗಳ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು, ಪರಿಸರದ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ನೀಡಿ.